ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರಾನ ಮೊದಲು ಬಟ್ಟೆಗೆ ಈ ಥರ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಎಲ್ಲ ಆದಮೇಲೆ 2 ಚೈನ್ ಹಾಕ್ಕೊಂಡೆ. 2 ಚೈನ್ ಆದಮೇಲೆ ಇದನ್ನು ನಾನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ 2 ಚೈನನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದರೆ ಇದು 2ನೇ ಕಂಬ ಆಗಿರುತ್ತೆ. ಸೊ ಮತ್ತೆ ಒಂದ್ಸಲ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ ಡಬಲ್ ಕ್ರೋಶೆ ಏನು ಅಂತ. ನೋಡಿ ಈ ಥರ ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೆ ನಾನು ನೆಕ್ಸ್ಟ್ ಇಲ್ಲೊಂದು ಚಿಕ್ಕ ಬೀಡ್, ಅತಿ ಚಿಕ್ಕದು ಅಲ್ಲ, ಒಂದು ಮೀಡಿಯಮ್ ಸೈಜ್ ರೌಂಡ್ ಬೀಡ್ನ ಹಾಕೋತಾ ಇದ್ದೀನಿ. ಈ ಸೈಜ್ದೇ ಹಾಕೊಳ್ಳಿ, ಇಲ್ಲಾಂದರೆ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಬೇರೆ ಇದು ಹಾಕಿದರೆ. ಫಸ್ಟು ಬೀಡನ್ನ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಈಗ ಮತ್ತೆ ನಾನು 3 ಸಲ ಡಬಲ್ ಕ್ರೋಶೆ ಹಾಕ್ತೀನಿ. ಯಾಕಂದರೆ ಬೀಡ್ ಹಾಕೋಕ್ಕೂ ಮುಂಚೆ 3 ಡಬಲ್ ಕ್ರೋಶೆ ಆಗಿತ್ತು. 2 ಚೈನು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿದ್ರಿಂದ ಸೊ ಈ ಬೀಡ್ ಆದಮೇಲೂ ಕೂಡ 3 ಸಲ ಡಬಲ್ ಕ್ರೋಶೆ ಹಾಕಬೇಕು. ನೋಡಿ ಒಂದು ಡಬಲ್ ಕ್ರೋಶೆ ಆಯ್ತು. ಈಗ 2ನೇದು ಹಾಕ್ತಾ ಇದ್ದೀನಿ. ಸೊ ಈ ಡಿಸೈನ್ನ ನೀವು ಒಂದು ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ. ಸೊ ಒಂಚೂರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ನಾನು 3ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ ತುಂಬ ಸಿಂಪಲ್ ಆಗಿದೆ. ಬರೀ ಡಬಲ್ ಕ್ರೋಶೆಗಳು, ಟ್ರಿಪಲ್ ಕ್ರೋಶೆ ಅಷ್ಟೇ ಇರೋದು ಇದರಲ್ಲಿ. ನೋಡಿ ಈ ಥರ ಹಾಕಿದೆ. ಹಾಕಿ ಆದಮೇಲೆ ನಾನೀಗ ಒಂದು 5 ಸಲ ಸ್ವಲ್ಪ ಟರ್ನ್ ಮಾಡಿಕೊಂಡೆ. ಬಟ್ಟೆನ ಟರ್ನ್ ಮಾಡ್ಕೊಂಡಾದ್ಮೇಲೆ 5 ಸಲ ಚೈನ್ಸ್ ಹಾಕೋತಾ ಇದ್ದೀನಿ. ನೋಡಿ ಈ ಥರ 5 ಸಲ ಚೈನ್ ಹಾಕೊಳ್ಳೋದಾದ್ಮೇಲೆ ಫಸ್ಟ್ಗೆ ನೀವು 2 ಚೈನ್ ಹಾಕ್ಕೊಂಡಿದ್ರಲ್ಲ ಅಲ್ಲಿಗೆ ಇದನ್ನ ಲಾಕ್ ಮಾಡಬೇಕು, ಈ 5 ಚೈನ್ನ. ಸೊ ಇದು ಹೇಗೆ ಬರುತ್ತೆ ಅಂದರೆ ಒಂಥರ ಫುಲ್ ಡಿಸೈನ್ ಮೊದಲಿಗೆ ಹಾಕಿರೋದು ಚೈನ್ಸಿಂದ ಕವರ್ ಆದಂಗೆ ಆಗಿರುತ್ತೆ. ಸೊ ಮತ್ತೆ ಬಟ್ಟೆನ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕೋತಾ ಇದ್ದೀನಿ. ಈಗ ನೋಡಿ 1 2 ಚೈನ್ ಆದಮೇಲೆ ಈಗ ಬೀಡ್ ಮೇಲೆ ಏನು ಚೈನ್ ಹಾಕಿರ್ತೀರಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ ಹಾಕಬೇಕು. 3 ಸಲ ಈ ಥರ ಡಬಲ್ ಕ್ರೋಶೆ ಹಾಕಬೇಕು. ನೋಡಿ ಮೊದಲಿಗೆ 2 ಚೈನ್ ಹಾಕ್ಕೊಂಡ್ರಿ. 2 ಚೈನ್ ಆದಮೇಲೆ ಈಗ ಒಂದು ಡಬಲ್ ಕ್ರೋಶೆ ಹಾಕಿದೆ. ಈಗ ಮತ್ತೊಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಈಗ ಮತ್ತೊಂದು ಸಲ ಡಬಲ್ ಕ್ರೋಶೆ, 3 ಸಲ ಡಬಲ್ ಕ್ರೋಶೆಸ್ ಹಾಕಬೇಕು. 3 ಸಲ ಡಬಲ್ ಕ್ರೋಶೆ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಹಾಕೋಬೇಕು. ನೋಡಿ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಈ ಥರ ಒಂದು ದಾರ ತಗೊಂಡು ಆಮೇಲೆ 1ರಿಂದ 2 ಆಚೆ ತೆಗಿಬೇಕು. ಹಾಗೆ 1ರಿಂದ 2 ಆಚೆ ತೆಗಿಬೇಕು. ಈಗ ನೆಕ್ಸ್ಟ್ ಒಂದು ದಾರದಿಂದ ಇನ್ನೊಂದು 2 ದಾರ ಆಚೆ ತೆಗೆದ್ರೆ ಟ್ರಿಪಲ್ ಕ್ರೋಶೆ ಆದಂಗೆ. ಒಂದು ಸಲ ಟ್ರಿಪಲ್ ಕ್ರೋಶೆ ಆಯ್ತಲ್ವಾ. ಈಗ ಇನ್ನೂ ಒಂದು ಸಲ ನಾನು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ ಫಸ್ಟಿಗೆ 2 ಚೈನು, 2 ಚೈನ್ ಆದಮೇಲೆ 3 ಸಲ ಡಬಲ್ ಕ್ರೋಶೆ, 3 ಸಲ ಡಬಲ್ ಕ್ರೋಶೆ ಆದಮೇಲೆ 2 ಸಲ ಟ್ರಿಪಲ್ ಕ್ರೋಶೆ. ನೋಡಿ ಇಷ್ಟಾದಮೇಲೆ ಈಗ ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಆದಮೇಲೆ ಆ 3 ಚೈನ್ನ ಈ ಚೈನ್ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರಲ್ಲ ಅಲ್ಲಿಗೆ ಲಾಕ್ ಮಾಡಬೇಕಾಗತ್ತೆ. ನೋಡಿ ಇದನ್ನ ಹಾಕಿದರೆ ನಿಮ್ಮದು ಹಾಫ್ ಆರ್ಚ್ ಕಂಪ್ಲೀಟ್ ಆದಂಗೆ. ಸೊ ಈಗ ಅದೇ ಪ್ಯಾಟರ್ನ್ನ ಉಲ್ಟಾಯಿಂದ ರಿಪೀಟ್ ಮಾಡಬೇಕು. ಈಗ ಮತ್ತೆ ನಾನು 2 ಸಲ ಟ್ರಿಪಲ್ ಕ್ರೋಶೆ ಹಾಕೋತೀನಿ. 2 ಸಲ ಒಂದು ಸಲ ಟ್ರಿಪಲ್ ಕ್ರೋಶೆ ಆಯ್ತು. ಈಗ ನೆಕ್ಸ್ಟು ಇನ್ನೊಂದು ಸಲ ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ ಈಗ 2 ಸಲ ಟ್ರಿಪಲ್ ಕ್ರೋಶೆ ಆದಮೇಲೆ 3 ಸಲ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಒಂದು ಸಲ ಆಯ್ತು. ಈಗ ಇನ್ನೂ 2 ಸಲ ಡಬಲ್ ಕ್ರೋಶೆಗಳು ಹಾಕಬೇಕು. ನೋಡಿ 2 ಡಬಲ್ ಕ್ರೋಶೆ ಆಯಿತು. ಈಗ ಇನ್ನೂ ಒಂದು ಸಲ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಇದಾದಮೇಲೆ ಸ್ಟಾರ್ಟಿಂಗ್ 2 ಚೈನಿಂದ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಎಂಡ್ ಕೂಡ ಈಗ 2 ಚೈನ್ ಹಾಕ್ಕೊಂಡು ಆ 2 ಚೈನ್ನು ಅದೇ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೋಬೇಕು. ಸೊ ಒಂದು ಡಿಫ್ರೆಂಟ್ ಆಗಿರೋ ಆರ್ಚ್ ಫಾರ್ಮ್ ಆಗುತ್ತೆ ಈಗ. ಸೊ ಈಗ ಇದಾದಮೇಲೆ ಮತ್ತೆ ನಾನೀಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ನಾನೀಗ ಒಂದು 4 ಸಲ ಡಬಲ್ ಕ್ರೋಶೆ ಹಾಕೋತೀನಿ. ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಹಾಕೋಬೇಕಾಗತ್ತೆ. ಇದು ಒಂಥರ ಗ್ಯಾಪ್ಗೋಸ್ಕರ ನಾನು ಹಾಕ್ತಾ ಇರೋದು.
ನೋಡಿ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಈಗ ಮತ್ತೆ ನೋಡಿ ಒಂದು ಡಬಲ್ ಕ್ರೋಶೆ ಆಯಿತು ಒಂದು ಡಬಲ್ ಕ್ರೋಶೆ ಆದಮೇಲೆ ಈಗ ಮತ್ತೊಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ಲು 3 ಬೇಕಿದ್ರೆ ಹಾಕೋಬೋದು 4 ಬೇಕಿದ್ರೂ ಹಾಕೋಬೋದು ಅಥವಾ ಎರಡೇ ಸಾಕು ಅಂದ್ರೂ ಹಾಕೋಬೋದು ನಾನೀಗ 3ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ 3ನೇ ಡಬಲ್ ಕ್ರೋಶೆ ಹಾಕೋಬೇಕು 3 ಡಬಲ್ ಕ್ರೋಶೆ ಆಯ್ತು ಈಗ ನಾನು ನೆಕ್ಸ್ಟ್ ಇನ್ನೂ ಒಂದು ಸಲ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಒಟ್ಟಿನಲ್ಲಿ 4 ಸಲ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ 4 ಸಲ ಡಬಲ್ ಕ್ರೋಶೆ ಆದಮೇಲೆ ಈಗ ಮತ್ತೆ 2 ಸಲ ಚೈನ್ ಹಾಕೋತೀನಿ 2 ಸಲ ಚೈನ್ ಆದಮೇಲೆ ಈಗ ಫಸ್ಟ್ ಪ್ಯಾಟರ್ನೇ ಮತ್ತೆ ರಿಪೀಟ್ ಆಗುತ್ತೆ 3 ಸಲ ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಂಡು ಆಮೇಲೆ ಮತ್ತೆ 3 ಸಲ ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು ಇಷ್ಟೇ ಸಿಂಪಲ್ ಆಗಿದೆ ಇದು ಒಂದೇ ಸ್ಟೆಪ್ಪಲ್ಲೇ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗೆ ಹಾಗೆಯೇ ನಾನು ಒಂದು ಹೊಸ ಲಾಗ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಆಶಾ ಷಣ್ಮುಖ ಲಾಗ್ ಅಂತ ಅಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ ನಮ್ಮ ಬಾಲಿ ಟ್ರಿಪ್ ಹೋಗಿದ್ವಿ ಅಲ್ಲಿ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಹಾಗೆ ಡೈಲಿ ಲಾಗ್ಸ್ ವೀಡಿಯೋಸ್ ಎಲ್ಲ ಅಲ್ಲಿ ಹಾಕಿದ್ದೀನಿ ಆ ಚಾನಲ್ನು ಕೂಡ ಈ ಚಾನಲ್ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಡಿಸೈನಿಗೆ ಬರೋದಾದರೆ ಈಗ 3 ಸಲ ಡಬಲ್ ಕ್ರೋಶೆ ಹಾಕ್ಕೊಂಡೆ ಈಗ ಮತ್ತೆ ಯಾವ ಥರ ಬೀಡ್ ಹಾಕ್ಕೊಂಡಿದ್ರಲ್ಲ ಮೊದಲೇ ಅದೇ ಥರ ಬೀಡ್ ಹಾಕೋತಾ ಇದ್ದೀನಿ ಈಗ ಮತ್ತೆ ಬೀಡ್ ಹಾಕ್ಕೊಂಡಾದ್ಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಈಗ ಮತ್ತೆ 3 ಸಲ ಡಬಲ್ ಕ್ರೋಶೆ ಹಾಕೋತೀನಿ ಫಸ್ಟ್ಗೆ ಏನು ಡಿಸೈನ್ ಹಾಕಿದ್ರಲ್ವ ಅದೇ ಥರ ಈಗ ಮಧ್ಯದಲ್ಲಿ ಈ ಥರ ಡಬಲ್ ಕ್ರೋಶೆ ಗ್ಯಾಪ್ ಬಂತು ಬಿಟ್ಟರೆ ಅದೇ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ತುಂಬ ಸಿಂಪಲ್ ಆಗಿದೆ ಬಟ್ ನೋಡಿದರೆ ಕಾಂಪ್ಲಿಕೇಟೆಡ್ ಏನೋ ಅಂತ ಅನಿಸುತ್ತೆ ನಿಮ್ಗೆ ಹಂಗೇನಾದ್ರು ಕಷ್ಟ ಅಂತ ಅನಿಸಿದರೆ ಈ ವಿಡಿಯೋ ಜೊತೆಗೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಹಾಕ್ಬಿಡ್ಬೋದು ನೀವು ಫಸ್ಟ್ ಒಂದು ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಮ್ಮ ಸೀರೆಗೆ ಹಾಕಿ ಸ್ವಲ್ಪ ಪರ್ಫೆಕ್ಟ್ ಆದಮೇಲೆ ಅಥವಾ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂದರೆ ಡೈರೆಕ್ಟಾಗಿ ಸೀರೆ ಮೇಲೆ ಕೂಡ ಟ್ರೈ ಮಾಡ್ಬೋದು ನೋಡಿ ಈಗ ಬಟ್ಟೆನ ಉಲ್ಟಾ ಟರ್ನ್ ಮಾಡಿಕೊಂಡು ಮೊದಲಿಗೆ ಹಾಕಿದ್ನಲ್ವ ಅದೇ ಥರ ನಾನು ಈಗ 5 ಚೈನ್ ಹಾಕೋತಾ ಇದ್ದೀನಿ ನೋಡಿ ಈ ಥರ 5 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಏನು ಡಬಲ್ ಕ್ರೋಶೆ ಹಾಕಿರ್ತೀರಲ್ಲ ಅದ್ರ ಮೇಲೇ ನಾನು ಈಗ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆಯಿತು ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಡೀಗ ನಾನು ಮತ್ತೆ ಈಗ 2 ಚೈನ್ ಹಾಕೋತೀನಿ 2 ಚೈನ್ ಆಯಿತು 2 ಚೈನ್ ಆದಮೇಲೆ ಈಗ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗ್ತೀನಿ ಫಸ್ಟ್ ಪ್ಯಾಟರ್ನಲ್ಲೂ ಹಾಕಿದ್ವಲ್ವ ಅದೇ ಥರ 3 ಸಲ ಡಬಲ್ ಕ್ರೋಶೆ ಹಾಕಬೇಕು ಒಂದಾಯ್ತು ಈಗ 2ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ 2 ಡಬಲ್ ಕ್ರೋಶೆ ಆಯಿತು ಈಗ 3ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ನೋಡಿ 3 ಸಲ ಡಬಲ್ ಕ್ರೋಶೆ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಹಾಕೋಬೇಕು ಟೋಟಲ್ ಆಗಿ 2 ಸಲ ಟ್ರಿಪಲ್ ಕ್ರೋಶೆ ಹಾಕಬೇಕಾಗತ್ತೆ ಈಗ ಮೊದಲನೇ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಈ ಥರ ದಾರ ಎಳೆದಿಟ್ಕೋಬೇಕು ಒಂದು ಟ್ರಿಪಲ್ ಕ್ರೋಶೆ ಆಯಿತು ಈಗ 2ನೇ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಈಗ 3 ಚೈನ್ ಹಾಕೋಬೇಕು ಹಾಫ್ ಆರ್ಚ್ ಕಂಪ್ಲೀಟ್ ಆದಂಗೆ ಈಗ 3 ಚೈನ್ ಹಾಕಿ ಆ 3 ಚೈನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಾಂದರೆ ಗ್ಯಾಪ್ ಬಂದುಬಿಡುತ್ತೆ ಈ ಆರ್ಚಲ್ಲಿ ನೆಕ್ಸ್ಟ್ ಈಗ ಮತ್ತೆ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಈಗ ಸ್ಟಾರ್ಟಿಂಗ್ ಏನು ಹಾಕಿದ್ರಲ್ವ ಅದು ಉಲ್ಟಾ ಪ್ರೊಸೆಸ್ ಇರುತ್ತೆ ಈಗ ಟ್ರಿಪಲ್ ಕ್ರೋಶೆಯಿಂದ ಎಂಡ್ ಆಗಿತ್ತಲ್ವ ಸೊ ಮತ್ತೆ ಈಗ ಟ್ರಿಪಲ್ ಕ್ರೋಶೆಯಿಂದ ಹಾಕಬೇಕು 2 ಸಲ ಟ್ರಿಪಲ್ ಕ್ರೋಶೆ 3 ಸಲ ಡಬಲ್ ಕ್ರೋಶೆ ಹಾಗೆ 2 ಚೈನು ಇಷ್ಟ ಆದ್ಬಿಟ್ರೆ ಇದು ಮುಗ್ದೋಗುತ್ತೆ ಸೊ ನೋಡಿ ಈಗ ಟ್ರಿಪಲ್ ಕ್ರೋಶೆ ಮುಗೀತು ಈಗ 3 ಸಲ ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ ನಾನು ಮೊದಲನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ನೋಡಿ ಒಂದಾಯಿತು ಈಗ 2ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಈಗ 3ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಈಗ 2 ಚೈನ್ ಹಾಕೋಬೇಕು 2 ಚೈನ್ ಹಾಕ್ಕೊಂಡು ಅದನ್ನ ಅದೇ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೋಬೇಕು ನೋಡಿ ಈ ಲಾಕ್ ಆಗಿಬಿಟ್ರೆ ನಿಮ್ದು ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಂಗೆ
ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಒಂಥರ ಡಿಫ್ರೆಂಟ್ ಆಗಿರೋ ಡಿಸೈನ್. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.